ಆತ್ಮೀಯ H16 ನ್ಯೂಸ್ ಅರ್ಧತಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೊತೆ ಅವರು. ಆತ್ಮೀಯರೇ, BJPಯಲ್ಲಿ ಬದಲಾವಣೆ ಆಗುವುದ ಸೋಲು, ಅದರಲ್ಲೂ ವಿಧಾನ ಪರಿಷತ್ ಸೋಲು ಇವತ್ತು ನಿಧಾನಕ್ಕೆ ಯಡಿಯೂರಪ್ಪರ ಮಗನ ಕೊರಡೆಗೆ, ವಿಜೇಂದ್ರ ಕೊರಡೆಗೆ ಬರ್ತಾ ಇದೆಯಾ? ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸೋದರಲ್ಲಿ ಗೆಲ್ತದನ, ಯಶಸ್ವಿ ಆಗ್ತದನ ಅನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತು ಈ ಒಂದು ರಾಜಕೀಯ ಅಂಗಳದಲ್ಲಿ ಚರ್ಚೆ ಆಗ್ತಾಯಿದೆ. ಅಂದರೆ ಮತ್ತೆ ಯಡಿಯೂರಪ್ಪನವರನ್ನು ವನವಾಸಕ್ಕೆ, ಅಂದರೆ ಅವ್ರ ಮಗನ ವನವಾಸಕ್ಕೆ ಕಳಿಸುವಂಥ ಪ್ರಯತ್ನ ಹೈಕಮಾಂಡಿಂದ ಆಗ್ಬಹುದಾ ಅನ್ನುವಂಥದ್ದು. ಯಾಕಂದ್ರೆ ರಿಸಲ್ಟ್ ಅಂದ್ಕೊಂಡಂಗೆ ಆಗಲಿಲ್ಲ. 11 ಕ್ರಾಸ್ ಓಟ್, ಅದರಲ್ಲಿ 4 JDS ಅಂತ ಹೇಳಿದ್ರು, 14 ಅವ್ರಿಗೆ ಬಿದ್ದಿದ್ದಾವ. ಉಳಿದ 4, 11ರಲ್ಲಿ 4ಪ್ಪ ಅಂತಂದರೆ ಎಷ್ಟಾಯ್ತು ನಿಮಗೆ ಹೇಳುವಂಥದ್ದು? 7 ಮತಗಳು, 3 ಮತ ಅಂತಿ, 2 ಅಂತಿ ಒಬ್ಬನ ಕಾಣಿಸ್ಕೊಂಡ್ರು. ಆದ್ರೆ ಇಲ್ಲೇ ಇನ್ನೂ ಮತಗಳು ಬರಬೇಕಾಗಿತ್ತಲ್ಲ, ಯಾಕೆ ಬರಲಿಲ್ಲ ಅನ್ನುವಂಥ ಒಂದು ದೊಡ್ಡ ಏನಪ್ಪ ಅಂದ್ರೆ ಚಿಂತನೆ BJPಯಲ್ಲಿ ನಡೆದಂಥ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದೇನು ತೋರಿಸದಪ್ಪ ಅಂದ್ರೆ, ಅಂದುಕೊಂಡಂಗೆಲ್ಲ BJPಯಲ್ಲಿಲ್ಲ, ಒಡಕ್ಕೆ ಹಚ್ಚದ. ಆ ಒಡಗಿನ ಪರಿಣಾಮ ಇದಾಗ್ಯದ. ಅದಕ್ಕೆ ಒಡಗಿ ಕಾರಣೀಕರ್ತರು ಯಾರಪ್ಪ ಅಂತಂದ್ರೆ ಯಡಿಯೂರಪ್ಪ ಮತ್ತು ಅವ್ರ ಮಗ, ಅದ್ರ ಎದುರಾಳಿ ಯತ್ನಾಳ್ ಅವ್ರ ಜೊತೆಗಾರರು. ಇವ್ರು ಇದಕ್ಕೆಲ್ಲ ಕಾರಣರು. ಅಂದ್ರೆ ಇದು ತೋರಿಸಿ ಯಡಿಯೂರಪ್ಪನವ್ರ ಇಳಿಸ್ರಿ, ಅವ್ರ ಮಗನನ್ನು ಇಳಿಸ್ರಿ, ಸಂತತಿ